ನಮಸ್ಕಾರ ವೀಕ್ಷಕರೇ. ಬಬಲಾದಿ ಚಿಕ್ಕಪ್ಪಜ್ಜನವರ ಕಾಲಜ್ಞಾನದ ಬಗ್ಗೆ ನಾವು ಈಗ ಆಲ್ರೆಡಿ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಬರಿತಾ ಹೋಗ್ತಾರೆ. ಆದಿಮೂರ್ತಿ ಮಹಿಮಾ ವೇದ ಪಂಡಿತರು ನೀವು ಬಲ್ಲವರು ಹೇಳಿರಣ್ಣ, ಮಹದೇವರು ಇಲ್ಲೆಂದು ಮರ್ತದೊಳು ಇಂದಿಗೆ ಸಾಧಿಸಿದವರಿಗೆ ಸಾಕ್ಷಿತ ಅಣ್ಣ. ಅಂದ್ರೆ ಮಹಾದೇವ ಇಲ್ಲ ಅಂತ ಹೇಳಿದವರಿಗೆ ಸಾಕ್ಷಿ ಕೊಡ್ತಾನೆ, ಇದೀನಿ ನೋಡು ಅಂತ ತಿಳಿಸೋ ಕೆಲಸ ಮಾಡ್ತಾನೆ. ಅವನ ಮಹಿಮೆನ ನೋಡೋ ಹಾಗೆ ಮಾಡ್ತಾನೆ. ನರಜನ್ಮಕ್ಕೆ ಬಂದು ಗರ್ವ ಇನ್ನ ಯಾತಕ್ಕೆ ಅರಿವಿನೊಳು ಇರಬೇಕಣ್ಣ. ನರಜನ್ಮಕ್ಕೆ ಗರ್ವ ಅನ್ನೋದು ಅವನ ಅರಿವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಇವತ್ತು ನಾನು ಹೆಚ್ಚು, ನನಗ್ ಗೊತ್ತು, ನಾನು ಬುದ್ಧಿವಂತ, ನಾನ್ ತಿಳ್ಕೊಂಡಿದ್ದೀನಿ ಅಂತ ಹೇಳೋ ಗರ್ವ ಇದೆಯಲ್ಲ, ಅದು ಅವನ ಅರಿವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಗುರು ಶಿಷ್ಯ ನಿನ್ನ ಅಜ್ಜನ ಅಚಿ ಕಡೆ ಮುತ್ಯಾನ ಮನಿಯಾದವ ಯಾವುದಣ್ಣ. ಇಲ್ಲಿ ಗುರು ಶಿಷ್ಯರ ಬಗ್ಗೆ ಬರೀತಾರೆ. ಶಿಷ್ಯನ ಮಾತು ಯಾವತ್ತು ಗುರು ಕೇಳೋ ಆಗಿರ್ಬೇಕು, ಪ್ಲಸ್ ಗುರು ಹೇಳಿದ್ದನ್ನ ಶಿಷ್ಯ ಚಚ್ಚು ತಪ್ಪದೆ ಫಾಲೋ ಮಾಡೋ ಆಗಿರ್ಬೇಕು. ಇಲ್ಲೇನಾಗುತ್ತೆ, ಎರಡೂ ಕೂಡ ವೇರಿಯೇಷನ್ ಹೋಗ್ತಾ ಇದೆ. ಹೇಳಿದ್ದನ್ನ ಕೇಳೋರಿಲ್ಲ, ಮಾಡೋರಿಲ್ಲ ಅನ್ನೋ ಪರಿಸ್ಥಿತಿನೇ ಬದುಕ್ತಾ ಇದೀವಿ. ಗರ್ವ ಅನ್ನೋದು ಎಲ್ಲರಲ್ಲೂ ಜಾಸ್ತಿ ಆಗಿದೆ. ಶಿಷ್ಯ ಕೂಡ ನನಗೂ ಗೊತ್ತು ಅಂತ ಅವನು ಹೇಳ್ತಾನೆ, ಈ ಕಡೆ ಗುರು ನಾನು ಹೇಳಿದೆ ಸರಿ ಅಂತ ಹೇಳ್ತಾನೆ. ಓವರ್ ಆಲ್ ಆಗಿ ಒಂದು ಡಿಸ್ಪ್ಯೂಟ್ ಆಗಿ ಇಲ್ಲಿ ಯಾವುದೂ ಕೂಡ ಸರಿ ಹೋಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಅರಿವನ್ನ ಮೀರಿದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅರಿವು ನಿಮಗ್ ಬೇಕು ಅಂದ್ರೆ ನಿಮ್ಮಲ್ಲಿರೋ ಗರ್ವನ ಬಿಡಿ, ಅರಿವು ಬರುತ್ತೆ. ಅದು ಬಿಡೋ ತನಕ ನಮ್ಮಲ್ಲಿ ಅರಿವು ಅನ್ನೋದು ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾರೆ. ಇನ್ನು ಮುಂದಕ್ಕೆ, ತೆಕ್ಕಿ ಮುಕ್ಕಿ ಸವ್ವಲಾಕ ಪ್ರಪಂಚವು ಸುಖವು ಇನ್ಯಾತಕ ಹೇಳಣ್ಣ, ಮತ್ತು ಯಮನ ಬಾಧಿ ಸಿಕ್ಕಿರಿ ನರಕಾಯ, ಹೊಕ್ಕ ನೋಡಿದರ ಉರುಳು ಇಲ್ಲ ಹೇಳಣ್ಣ, ಚಂದದಿಂದ ಇದ್ದು 3 ದಿನದ ಸಂತಿ ಇದು ಗಂಧಾವು ಅಚ್ಚಿರಿ ಹೇಳಣ್ಣ. ಇಲ್ಲಿ ನಮ್ಮ ಲೈಫ್ ಅನ್ನೋದು ಭೂಮಿ ಮೇಲೆ ಶಾಶ್ವತ ಏನಿಲ್ಲ. ಇರೋ ಅಷ್ಟು ದಿನ ಒಂದು ತೃಪ್ತಿಯಾದ ಜೀವನ ನಡೆಸಿ. ನೀವು ಏನಾದ್ರೂ ಹಚ್ಕೊಳ್ಳಿ, 3 ಆದ್ರೂ ಇಟ್ಕೊಳ್ಳಿ, 4 ಆದ್ರೂ ಇಟ್ಕೊಳ್ಳಿ, ಆದ್ರೆ ಒಂದು ತೃಪ್ತಿ ಜೀವನ. ಯಮ ಬಂದು ಕರ್ಕೊಂಡು ಹೋಗ್ತಾನೆ ಯಾವತ್ತಿದ್ರು. ಒಂದು ಒಳ್ಳೆ ಕೆಲಸ ಮಾಡೋಗಿ. ನಾನು ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ತಿಳಿಸಿದ್ದೀನಿ, ಕರ್ಮ ನಮ್ಮನ್ನ ಯಾವುದೋ ಒಂದು ರೂಪದಲ್ಲಿ ಕಾಡ್ತಾ ಇರುತ್ತೆ. ಬಿಟ್ಟಿದ್ದಲ್ಲ ಅದು. ಈಗ ಇಲ್ಲ ಅಂದ್ರು ಮತ್ತೆ ಹುಟ್ಟಿ ಬರ್ತೀವಿ ಆ ಕರ್ಮ ಪೂರೈಸ್ಕೊಳ್ಳೋದಕ್ಕೆ. ಮತ್ತೆ ಕರ್ಮ ಮಾಡ್ತಾನೆ ಇರ್ತೀವಿ, ಮತ್ತೆ ಹುಟ್ಟಿ ಬರ್ತಾನೆ ಇರ್ತೀವಿ. ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಾನು ತಿಳಿಸಿದೀನಿ. ಧರ್ಮದ ಹಾದಿನಲ್ಲಿ ಹೋದ್ರೆ ಸಾಕು. ಅಂತ ವಿಷಯಗಳನ್ನ ಇದ್ರಲ್ಲೂ ಅವರು ತಿಳಿಸ್ತಾ ಇರೋದು. ಚಂದಗೇಡಿ ಮನುಜ ನಂದದಿ ಸಂಸಾರ ನಿಂದ ನನಗ ಆಗದೇಳಣ್ಣ, ಎಂದಿಗಿ ಇದ್ದಾರ ಜನ್ಮ ಒಂದಿನ ಹೋಗದು ಇಂದಿಗೆ ಕಡಿ ಮಜಲಣ್ಣ. ಇದು ಸ್ವಲ್ಪ ಕಷ್ಟ ಇದೆ, ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಮಂದ ಮನುಜ ನಿನಗೆ ಎಂದಿಗಿ ತಿಳಿಯದು ಚಂದದಿಂದಲೇ ಜನ್ಮ ಪಾರಗಣನಣ್ಣ, ಭ್ರಷ್ಟ ಮನುಜ ನಿನ್ನ ದುಷ್ಟ ಬುದ್ಧಿಯ ಬಿಡೋ ಹುಟ್ಟು ಹಬ್ಬ ಆದಿತೇಳಣ್ಣ. ಇಲ್ಲಿ ಭ್ರಷ್ಟರಿಗೆ ಬುದ್ಧಿ ಕಲಿಸುವಂತ ಕಾಲ ಬರುತ್ತೆ ನಿಮ್ಗೆ. ಹುಟ್ಟು ಹಬ್ಬ ಮಾಡ್ತಾನೆ ಯಾರು? ಬಸವಣ್ಣನ ಅಂಶ ಇರೋರು, ಇಲ್ಲ ವೀರಭೋಗ ವಸಂತರಾಯರ ಅಂಶ ಇರೋರು ಕೆಲವಷ್ಟು ಪ್ರವಾದಿಗಳನ್ನ ಸೃಷ್ಟಿ ಮಾಡಿ, ಫಾಲೋವರ್ಸ್ಗಳನ್ನ ಸೃಷ್ಟಿ ಮಾಡಿ ಅವ್ರ ಕೈಲಿ ಹುಟ್ಟು ಹಬ್ಬ ಮಾಡಿಸ್ತಾನೆ. ಇರಿ ದುಷ್ಟ ಮನುಜರೇ ಅಂತ ಹೇಳ್ತಾ ಇದ್ದಾರೆ. ಹೊಟ್ಟೆ ಕಿಚ್ಚಿಗಾಗಿ ಕಟ್ಯಾನೋ ಅಂದಿರಿ ನೀವು, ಸೃಷ್ಟಿಯೊಳಗೆ ನೋಡಿರಿ ಅಣ್ಣ, ಪಂಡಿತ ಪುರಾಣ ಓದಿ ಕಲಿತ ಹೇಳುವರು, ಗಂಡ ಇಲ್ಲದ ಗಯ್ಯಾಳ ಹೇಳಣ್ಣ, ಷಂಡ ತನಕ ದೇಹ ಜುಂಡವೇ ಹಚ್ಚೀತು ಖಂಡಿತ ಮಾಡಬೇಕಣ್ಣ, ಪಂಡಿತ ಸಾರವಾಡ ಈಶ್ವರ ಬಾಲನು ಕಂದ ಚಿಕ್ಕನ ಪಾದ ಚಂದ ಕೇಳಣ್ಣ. ಅಂದ್ರೆ ಇದೆಲ್ಲದಕ್ಕಿಂತ ಸಾರವಾಡ ಈಶ್ವರನ ಪಾದಾನೇ ನೆಮ್ಮದಿ. ಇಲ್ಲಿ 3 ಪದಗಳನ್ನ ಬಳಸ್ತಾರೆ. ಗಂಡ ಇಲ್ಲದ ಗಯ್ಯಾಳಿ ಏಳಣ್ಣ ಅಂತ ಬಳಸ್ತಾರೆ. ಅಂದ್ರೆ ಆ ಮಾತಿನ ಅರ್ಥ ನಿಮ್ಗೆ ಗೊತ್ತಾಗಿರುತ್ತೆ. ಇನ್ನು ಷಂಡ ತನಕ ದೇಹ ಜಂಡು ಹಚ್ಚೀತು ಖಂಡಿತ ಮಾಡಬೇಕಣ್ಣ. ಇಲ್ಲಿ ಒಂದು ಮಾತಿನ ಅರ್ಥ ನನಗೆ ಸ್ವಲ್ಪ ಕಷ್ಟನೇ ಇದು, ಆದ್ರೂ ಕೂಡ ನನ್ನ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ, ಮನುಷ್ಯನ ದೇಹ ಯಾವ ಮಟ್ಟಕ್ಕೆ ನಾವು ಬಳಸ್ಕೊಂಡಿದೀವಿ, ಬೇಡದೇ ಇರೋ ವೇಸ್ಟ್ ಪ್ರಾಡಕ್ಟ್ ತರ ಆಗ್ತಾ ಇದೆ, ಒಳ್ಳೇದಕ್ಕಂತೂ ಯೂಸ್ ಆಗ್ತಾ ಇಲ್ಲ. ಈ ಮಾತನ್ನ ಯಾರಿಗಾದೆಯೋ ಎಲೆ ಮಾನವ ಅನ್ನೋ ಒಂದು ವಿಷಯದಲ್ಲಿ ತಿಳಿಸ್ತೀನಿ. ಯಾಕೆ ಅಂದ್ರೆ ನಮ್ಮದ್ದು ನಮ್ಮ ಸ್ವಾರ್ಥಕ್ಕೋಸ್ಕರನೇ ಬದುಕ್ತಾ ಇದ್ದೀವಿ ಹೊರತು ಯಾರಿಗೋ ಒಬ್ರಿಗೆ ಅನುಕೂಲ ಮಾಡ್ಕೊಡೋದಕ್ಕಂತೂ ಆಗ್ತಾನೆ ಇಲ್ಲ, ಯಾರಿಗೋ ಒಬ್ರಿಗೆ ಒಳ್ಳೇದ್ ಮಾಡೋದಕ್ಕಂತೂ ಹೋಗ್ತಾನೆ ಇಲ್ಲ. ಅಂದ್ರೆ ಅವ್ರು ಹೇಳಿದ್ದೇನು, ಈ ದೇಹ ಅನ್ನೋದು ಷಂಡತ್ವಕ್ಕೆ ಈಕ್ವಲ್ ಆಗಿ ಬದುಕ್ತಾ ಇದೆ, ಅಂದ್ರೆ ವೇಸ್ಟ್ ಆಗಿ ಬದುಕ್ತಾ ಇದೆ, ಯೂಸ್ಫುಲ್ ಆಗಿ ಇಲ್ಲ. ಯಾರಿಗೆ ಯೂಸ್ ಆಗ್ತಾ ಇದೆಯಾ ಅನ್ನೋ ಅರ್ಥದಲ್ಲಿ ಇವರು ತಿಳಿಸ್ತಾ ಇದ್ದಾರೆ. ನಮ್ಮ ಮುಂದಿನ ಪದದಲ್ಲಿ ಬರೀತಾರೆ, ಸಾಧುರ ಸಂಘ ಬ್ಯಾರಣ್ಣ, ಹಿಂಗ ಸಾಧ ಶಿವ ನೋಡಿದರ ತಿಳಬಹುದಣ್ಣ, 3 ಮಲಕಿನ ಕ್ವಾಟಿ ಮೆಟ್ಟಿ, ಹಿಂಗ 6 ಕೊತ್ತಲ ಚೌಕಿ ಪಾರೆಗಳ ದಾಟಿ, ನಾರಿ ಅಂಬಾಕಿ ಬಹುಕೊಟ್ಟಿ, ಆಕಿನ ಮೀರಿ ಹೋದರ ಆಗುವುದು ಪರಬ್ರಹ್ಮನ ಬೆಟ್ಟಿ.
ಇಲ್ಲಿ ಪರಬ್ರಹ್ಮನ ಭೇಟಿ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂತ ಈ ಪದದಲ್ಲಿ ತಿಳಿಸ್ತಾರೆ. ಸಾಧು ಸಂಘ ಬ್ಯಾರಣ್ಣ, ಸಾಧು ಸಂಘನೇ ಬೇರೆ, ಹಿಂಗ ಸಾಧ ಶಿವ ನೋಡಿದರ ತಿಳಿಬಹುದಣ್ಣ. ಈ ತರ ಅನ್ಕೊಂಡ್ರೆ ಸಾಧ ಶಿವ ತಿಳಿಬಹುದಣ್ಣ ಅಂತ ಬರೀತಾರೆ. 3 ಮಲಕಿನ ಕ್ವಾಟೆ ಮೆಟ್ಟಿ, ಮಲಕಿನ ಅಂದ್ರೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. 6 ಕೊತ್ತಲ ಚೌಕಿ ಪಾರೆಗಳ ದಾಟಿ, ನಾರಿ ಅಂಬಾಕಿ ಬಹು ಕೊಟ್ಟಿ. ಅಂದ್ರೆ ಇದನ್ನೆಲ್ಲ ದಾಟಿ ಹೋದ್ರೆ ನಾವು ಪರಬ್ರಹ್ಮನ ಭೇಟಿ ಆಗಬಹುದು ಅಂತ ಹೇಳ್ತಾರೆ. ಏನಿಂದ ಮಾಡ್ಬೇಕು ಅಂತ ಅವ್ರು ಹೇಳಿರೋದನ್ನ ನಿಮ್ಗೂ ತೋರಿಸ್ತಾ ಇದ್ದೀನಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸಾಧುಗಳೇ ಸರಿ, ಇವರೇ ಸರಿ ಅಂತ ಫಾಲೋ ಮಾಡೋದನ್ನ ಬಿಟ್ಟಾಕಿ ಶಿವನ ನಂಬಿ 3 ಮಲಕಿನ ಕ್ವಾಟಿ ಅಂದ್ರೆ ಇಲ್ಲಿ ನಮ್ಮ ಜ್ಞಾನದ ಕಣ್ಣನ್ನು ತೆರೆದು ನೋಡ್ಬೇಕಾಗತ್ತೆ. ಅದನ್ನ ಈ 3ಕ್ಕೆ ಯಾವ್ದು ಕಂಪೇರ್ ಮಾಡಿದಾರೋ ಅಂತದನ್ನ ದಾಟಿ ಮೆಟ್ಟಿ ನಾವು ಹೋದಾಗ ನಾರಿ ಅಂಬಾಕಿ ಬಹು ಕೊಟ್ಟಿ, ಈ ನಾರಿ ಅನ್ನೋದು ನಮ್ಮನ್ನ ಎಲ್ಲೋದ್ರೂ ಕಟ್ಟಾಕ್ಬಿಡುತ್ತೆ. ಅದನ್ನೆಲ್ಲ ದಾಟಿ ಹೋದಾಗ, ಅದೊಂದು ರೂಪದಲ್ಲಿ ಕಟ್ಟಾಕ್ಬಿಡುತ್ತೆ ಬಿಡಿ, ಅಂಥದ್ದನ್ನೆಲ್ಲ ದಾಟಿ ಹೋದಾಗ ನೀನು ಆಕಿನಿ ಮೀರಿ ಹೋದಾಗ ಅಂದ್ರೆ ಅವಳನ್ನ ಮೀರಿ ಹೋದಾಗ ಪರಬ್ರಹ್ಮನ ಭೇಟಿ ಆಗ್ತೀಯ ಅಂತಾನೆ ಇವ್ರು ತಿಳಿಸ್ತಾರೆ. ಅಂದ್ರೇನು, ನಾರಿ ಯಾವ್ಯಾವ ರೂಪದಲ್ಲಿ ಬರ್ಬೋದು? ತಾಯಿ ರೂಪದಲ್ಲಿ ಬರ್ಬೋದು, ತಂಗಿ ರೂಪದಲ್ಲಿ ಬರ್ಬೋದು, ಅಕ್ಕನ ರೂಪದಲ್ಲಿ, ಹೆಂಡತಿ ರೂಪದಲ್ಲಿ, ಮಗಳ ರೂಪದಲ್ಲಿ, ಯಾವ್ದಾವ್ದೋ ರೂಪದಲ್ಲಿ ಇರುತ್ತೆ. ಈ ನಾರಿ ಅನ್ನೋಳು ನಮ್ಮನ್ನ ಕಟ್ಟಿ ಹಾಕ್ತಾಳೆ. ಅಂಥದನ್ನೆಲ್ಲ ನೀನು ದಾಟಿ ಹೋದಾಗ ನೀನು ಪರಬ್ರಹ್ಮನ ಭೇಟಿ ಆಗ್ತೀಯ ಅಂತಾನೆ ತಿಳಿಸ್ತಾರೆ. ನಾರಿಯರಿಗೆ ಇಲ್ಲ, ಇದು ಹುಡುಗರಿಗೆ ತಿಳಿಸಿರ್ಬೋದು, ನಾರಿಯರಿಗೂ ಇನ್ನೊಂದು ಯಾವ್ದೋ ಒಂದು ಪದದಲ್ಲಿ ತಿಳಿಸಿರ್ಬೋದು. ನಾವು ಈ ಭವ ಬಂಧನ ಏಂತ್ರಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ, ಇದನ್ನೆಲ್ಲ ಮೆಟ್ಟಿ ಹೋದಾಗ ನಾವು ಪರಬ್ರಹ್ಮನಲ್ಲಿ ಸೇರ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಇದ್ರಲ್ಲಿ ತಿಳಿಸ್ತಾ ಇದ್ದಾರೆ ಇವರು. ಇನ್ನು ಮುಂದಿನ ಪದದಲ್ಲಿ ತಿಳಿಸ್ತಾರೆ, ದಕ್ಷಿಣ ದಿಕ್ಕಿಂದ ಸಾಕ್ಷಿತಾ ಬರುತ್ತಾನ ಎಚ್ಚರ ನಿಮಗಿರಲಿ ಅಣ್ಣ. ಅಂದ್ರೆ ದಕ್ಷಿಣ ದಿಕ್ಕಿನಿಂದ, ಸೌತ್ ಇಂದ ಒಂದು ಸಾಕ್ಷಿ ಕೊಡ್ತಾನೆ, ಎಚ್ಚರನೂ ಕೊಡ್ತಾನೆ. ಆ ಕ್ಷಣ ಪಿಂಡದ ಲೆಕ್ಕವ ಕೇಳುವರು, ಮೋಕ್ಷದ ಗುರುತಿದು ಮುಚ್ಚಿ ಇಡಿರಣ್ಣ. ಇದು ಮೋಕ್ಷದ ಲೆಕ್ಕ, ಮುಚ್ಚಿಡಿ. ಧನಧಾನ್ಯ ಸತಿಸುತರು ಎನ್ನುವ ಅನದಿರೋ ಕನಸಿನ ಪರಿಯ ಕಾಣಣ್ಣ. ನಾನಿ ಎಂಬುವ ಅಹಂಕಾರ ಬಿಡು, ಗುರು ಧ್ಯಾನದಳು ಇರಬೇಕಣ್ಣ. ನಾನು ಅನ್ನೋದನ್ನ ಬಿಟ್ಟು ಗುರು ಧ್ಯಾನದಲ್ಲಿ ಇರು. ನೀನು ಕನಸಿನ ಲೋಕದಿಂದ ಹೊರಗಡೆ ಬಾ. ಗಾಣದೆತ್ತಿನಂತೆ ತಿರುಗಿ ಸಾಯಲು ಬೇಡ, ತಾನೇ ತಾನಾದರೂ ಗುರುವಿನ ಹುಡುಕಣ್ಣ. ಗಾಣದ ಎತ್ತಿನ ತರ ನೀನು ತಿರುಗಿ ತಿರುಗಿ ಸಾಯ್ಬೇಡ, ಗುರುವಿನ ಹುಡುಕೋ. ಎಂದೋ ಏನೋ ಎಂತೆಂಬುವ ಮನಸ್ಸಿನ ಸಂದೇಹ ಬಿಡಬೇಕಣ್ಣ. ಬಂದಂತ ಲೇಖಿ ತಾವು ನೋಡಿರಿ, ದಿನಮಾನ ಬಂದವಂತ ಅನಬೇಕಣ್ಣ. ಇನ್ನೇನ್ ಹತ್ರ ದಿನಗಳು ಬರ್ತಾವೆ ಅನ್ನೋದನ್ನ ಅರ್ಥ ಮಾಡ್ಕೋ. ಯಾವತ್ತಾಗುತ್ತೆ ಯಾವಾಗುತ್ತೆ ಅಂತ ಕಾಯ್ಕೊಂಡು ಕುತ್ಕೋಬೇಡ. ಬಟ್ ನೀನ್ ಏನ್ ಮಾಡ್ಬೇಕು ಅದನ್ನ ಫಸ್ಟ್ ನೀನ್ ತಿಳ್ಕೊ ಅಂತ ತಿಳಿಸ್ತಾರೆ. 1:20 ಬರೆದಂತ ಸೂಚಕ ಚಂದ್ರದಾರನು ನುಡಿಮಾತ ಕೇಳಣ್ಣ. ಅಂತ ಹಿಡಿದ ಬಂದು ಕಲ್ಯಾಣಪುರದಳು ಸಂತ್ಯಾ ಮಾತ ಇದು. ಕಂತು ಸಂಹರನು ಅಣಿಸ್ವಟಿಯಲ್ಲಿ ಈ ಮಾತು ಭ್ರಾಂತಿಯ ಬಿಟ್ಟು ತಿಳಿರಣ್ಣ. ಶಾಂತ ಷಣ್ಮುಖ ಸಾರವಾಡ ಈಶನೊಳಗೆ ನೀನು ನಿಶ್ಚಿಂತನಾಗಿ ನಿಜದಳು ಬೆರೆಯಣ್ಣ. ಅಂದ್ರೆ ನೀನು ಸತ್ಯದ ಜೊತೆ ಇರು ಸಾಕು. ಸಾರವಾಡ ಈಶ್ವರನ ನೆನೆ, ನಿಶ್ಚಿಂತೆಯಿಂದ ಚಿಂತೆಗಳನ್ನ ಬಿಟ್ಟು ಸತ್ಯದ ಜೊತೆ ಇದ್ರೆ ನಿನ್ನನ್ನ ಯಾವುದೋ ಒಂದು ರೂಪದಲ್ಲಿ ಅವನು ಕಾಯೋ ಕೆಲಸ ಮಾಡ್ತಾನೆ. ಯಾವುದನ್ನ ಮಾಡಬೇಕು, ಯಾರನ್ನ ಫಾಲೋ ಮಾಡಬೇಕು, ಸತ್ಯವಾದ ಗುರು ಅದನ್ನ ಹುಡುಕೋ. ನೀನು ಇದರಲ್ಲೇ ಬಿದ್ದು ಒದ್ದಾಡಬೇಡ. ಮೋಕ್ಷ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೆಲಸಗಳನ್ನ ಮಾಡು ಅಂತ ಈ ಪದದಲ್ಲಿ ಇವರು ತಿಳಿಸ್ತಾರೆ. ಓವರಾಲ್ ಆಗಿ ಒಳ್ಳೊಳ್ಳೆ ಪದಗಳಿದಾವೆ, ಬಟ್ ಕೆಲವೊಂದಕ್ಕೆ ಮೀನಿಂಗ್ಸ್ಗಳು ತುಂಬಾ ವೇರಿಯೇಷನ್, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಥದ್ದನ್ನ ಅರ್ಥ ಮಾಡ್ಕೊಳ್ಳೋ ಕೆಲಸ ನೀವು ಮಾಡ್ಬೋದು. ಯಾಕೆಂದ್ರೆ ಹಿಂದೆ ಪೇಜ್ಗಳನ್ನ ತೋರಿಸ್ತಾ ಇದ್ದೀನಿ, ಇದರಲ್ಲಿ ತಿಳ್ಕೊಬೇಕಾಗಿರೋದು ತುಂಬಾ ಇದೆ. ಜ್ಞಾನಿಗಳು ಅವರ ವಚನ ಸ್ವರೂಪದಲ್ಲಿ ಹಳೆಗನ್ನಡದಲ್ಲಿ ಎಲ್ಲ ಬರೆದಿರ್ತಾರೆ, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬಹುದು. ನನಗೆ ಗೊತ್ತಿರೋದು ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಏನಾದ್ರೂ ವೇರಿಯೇಷನ್ ಆಗಿದೆ, ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.